ಹಾಯ್ ಎವ್ರಿವಾನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಏಪ್ರನ್ ನೋಡ್ತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ಇವತ್ತು ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಫ್ರೈಡೇ ಈವ್ನಿಂಗ್ ಹೊರಗಡೆ ತುಂಬ ಚಳಿ ಇದೆ. ಅರೌಂಡ್ ಲೈಕ್ 1 ಡಿಗ್ರಿನೋ 0 ಡಿಗ್ರೀಸೋ ಇದೆ ಇವತ್ತು ಅಂತ. ನನ್ನ ಮಕ್ಕಳೆಲ್ಲರೂ ಏನಾದರೂ ಖಾರವಾಗಿ ಮಾಡಿಕೊಡು ಅಂತ ಹೇಳ್ತಾ ಇದ್ರು. ಸೊ ನನ್ನ ಮಕ್ಕಳಿಬ್ರು ಚೆನ್ನಾಗಿ ಖಾರ ತಿಂತಾರೆ. ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಫ್ರೀಸರ್ ತೆಗೆದಾಗ ಪನ್ನೀರ್ ಕಾಣಿಸ್ತು. ಸರಿ, ಪನ್ನೀರಲ್ಲಿ ಏನಾದರೂ ಒಂದು ಖಾರವಾಗಿ ಏನಾದರೂ ಸ್ನ್ಯಾಕ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆವಾಗ ಪನ್ನೀರಲ್ಲಿ ಏನು ಮಾಡೋದು, ಸೇಮ್ ಓಲ್ಡ್ ಮಾಡಿ ಬೇಜಾರಾಗಿದೆ, ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕ್ರಾಲ್ ಮಾಡ್ತಾ ಇದ್ದೆ. ಸೊ ಹಾಗೆ ರೇಖಾಸ್ ಅಡುಗೆ ಅವರ ಯೂಟ್ಯೂಬ್ ಚಾನಲಲ್ಲಿ ನನಗೆ ಪನ್ನೀರ್ ಪೆಪ್ಪರ್ ಫ್ರೈ ರೆಸಿಪಿ ಕಾಣಿಸ್ತು. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ವೆರಿ ಇಂಟ್ರೆಸ್ಟಿಂಗ್, ಟೇಸ್ಟಿ ಅನಿಸ್ತು. ಸೊ ಅದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಪನ್ನೀರ್ ಪೆಪ್ಪರ್ ಫ್ರೈನ ಮಾಡೋಣ. ಡ್ರೈ ರೋಸ್ಟ್ ಪದಾರ್ಥಗಳು ಬಿಟ್ಟರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನಿಯನ್ಸು, ಗ್ರೀನ್ ಚಿಲ್ಲೀಸು ಮತ್ತು ಕರ್ಬೇವಿನ ಸೊಪ್ಪು. ಅದ್ರ ಜೊತೆಗೆ ಪನ್ನೀರನ್ನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಅಷ್ಟೇ ಎಲ್ಲನೂ ಹೆಚ್ಚಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದಷ್ಟು ಸ್ಪೈಸಸ್ನ. ಸೊ ನನ್ನ ಮಗ ಹೇಳ್ದ ಸ್ಟವ್ ಹಚ್ಚೋದು ಹೇಳ್ಬೇಕಂತೆ. ಸೊ ಪ್ಯಾನ್ ಹಿಡಿ, ಸ್ಟವ್ ಹಚ್ಚಿ ಅದಾದಮೇಲಿಂದ ಡ್ರೈ ರೋಸ್ಟ್ಗೆ 1 ಟೇಬಲ್ ಸ್ಪೂನಷ್ಟು ಪನ್ನೀರ್, ಸ್ವಲ್ಪ ಜಾಸ್ತಿ ಇದೆ, ಒಂದು 800 ಗ್ರಾಮ್ ಅಷ್ಟು. ಸೊ ಅದರಿಂದ 2 ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನು. ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 2 ಲವಂಗ ಮತ್ತು ಒಂದಿಷ್ಟು ಚಕ್ಕೆ, ಒಂದು 1 ಇಂಚು 1.5 ಇಂಚು ಆಗುವಷ್ಟು. ತುಂಬ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಸಾಕು ನೋಡಿ, ಅಷ್ಟು ಸಾಕು. ಅದ್ರ ಜೊತೆಗೆ 1 ಸ್ಪೂನಷ್ಟು ಇದು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 6 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಗಮ್ ಅನ್ನೋವರೆಗೂ ಹುರ್ಕೋಬೇಕು. ಸೊ ಆಲ್ರೆಡಿ ಗಮ್ ಅಂತ ಇದೆ, ಇನ್ನೊಂದು 2 ನಿಮಿಷ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ರಫಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫೈನ್ ಪೌಡ್ರ್ ಏನು ಬೇಡ, ತುಂಬ ಕೋರ್ಸಾಗಿರಲಿ. ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೋರ್ಸಾಗಿ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈ ಥರ ಪೌಡರ್ ಮಾಡಿಕೊಂಡೆ ನಾನು. ತುಂಬ ಫೈನಾಗೇನು ಬೇಡ, ಒಂದು ಸ್ವಲ್ಪ ಒಂದು 2-3 ಸೆಕೆಂಡು ಪಲ್ಸ್ ಮಾಡಿಕೊಂಡ್ರೆ ಸಾಕು. ಇಷ್ಟಾಗಿದೆ. ಇವಾಗ ಅದೇ ಡ್ರೈ ರೋಸ್ಟ್ ಮಾಡಿರೋ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸೊ ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಸೊ ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಟೆ ಮಾಡ್ಕೋಬೇಕಾದ್ರೇ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗನೂ ಕುಕ್ಕಾಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ನನ್ನ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಕ್ಚುಲಿ ಹಾಕ್ಕೊಂಬಿಟ್ಟೆ ಇವಾಗ. ಆಮೇಲೆ ಬೇಕಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಸಾಟೆ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಒಳ್ಳೆ ಈ ಬಿರಿಯಾನಿಗೆ ಫ್ರೈ ಮಾಡ್ಕೋತೀವಲ್ಲ, ಆ ಥರ ಎಲ್ಲ ಏನು ಬೇಡ. ಇದು ಆಲ್ಮೋಸ್ಟ್ ಆಯಿತು. ಇದಕ್ಕೆ ಇವಾಗ ಈ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಪೌಡರ್ ಹಾಕೋಣ. ಇದು ಸ್ವಲ್ಪ ನಿಮ್ಗೆ ಜಾಸ್ತಿ ಆಯಿತು ಅಂತಂದರೆ ನೋಡಿ ಹಾಕ್ಕೊಳ್ಳಿ. ಸೊ ನನಗೂ ಎಷ್ಟು ಹಾಕ್ಬೇಕಂತ ಸರಿ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಇನ್ನು ಮಾಡ್ಕೊಂಡಿದ್ದೆ ಅಷ್ಟೆಲ್ಲ ಹಾಕಿಲ್ಲ, ಇನ್ನೊಂದು 1/4 ಸ್ಪೂನಷ್ಟು ಉಳಿದಿದೆ.
ಸೊ ಇದು ನೋಡೋಣ, ಬೇಕಾಯಿತು ಅಂದರೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಆಲ್ರೆಡಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಅದು ಒಂಥರ ಸೀದೋದು ಆಗಾಗ್ಬಿಡುತ್ತೆ ಆ ಪೌಡರ್ಸ್ ಎಲ್ಲ. ಸೊ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಹಳದಿ ಹಾಕೋಣ. 1/4 ಸ್ಪೂನಷ್ಟು ಹಳದಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನದು ಎಡಿಷನ್ ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ, ಮನೆ ತುಪ್ಪ. ಸೊ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ, ಸಾಕು. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಆ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಹಾಕಿ ಒಂದು ಮಿಕ್ಸ್ ಕೊಡೋಣ. ಪನ್ನೀರ್ ತುಂಬ ಜಾಸ್ತಿ ಬೇಯೋದು ಬೇಕಿಲ್ಲ. ಸೊ ಒಂದು 2 ಮಿನಿಟ್ಸ್ ಸಾಕು. ಇದು ಮಿಕ್ಸ್ ಮಾಡ್ತಾನೆ ಒಂದು 2-3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಐ ಥಿಂಕ್ ಪೌಡರ್ ನಾನು ಮಾಡ್ಕೊಂಡಿರೋದು ಈಗ ಎಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟು ಸಾಕು ಅಂತ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಉಳಿದಿರೋದನ್ನ ನೆಕ್ಸ್ಟ್ ಟೈಮ್ಗೆ ಸೇವ್ ಮಾಡ್ಕೊತೀನಿ. ಓಕೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಸರಿ ಅದೆಲ್ಲ ಕೋಟ್ ಚೆನ್ನಾಗಾಗಲಿ ಮಸಾಲ ಜೊತೆಗೆ ಅಂತ. ಸಾಫ್ಟ್ ಆಯಿತು ಪನ್ನೀರು. ಸೊ ನನ್ನ ಪನ್ನೀರು ಪೆಪ್ಪರ್ ಫ್ರೈ ಕೂಡ ರೆಡಿ ಆಯಿತು. ಇವಾಗ ಸ್ವಲ್ಪ ಊಟ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನಾನು ಅದೇ ಸಾಟೆ ಇದು ಪೌಡರ್ ಮಾಡ್ಕೊಂಡಿದ್ನಲ್ಲ, ಅದು ಅಷ್ಟು ಯೂಸ್ ಮಾಡಲಿಲ್ಲ ನಾನು. ಸೊ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸೊ ಇನ್ನೂ ಆಲ್ಮೋಸ್ಟ್ ನೋಡಿ 1.5 ಸ್ಪೂನಷ್ಟು ಉಳ್ಕೊಂತು. ಇದನ್ನು ಆ ರೆಸಿಪಿಯಲ್ಲಿ ಹೇಳಿದ್ರು, ಈವನ್ ವೆಜಿಟೇಬಲ್ಸ್ ಸಾಟೆ ಮಾಡೋಗ್ಲೂ ಹಾಕೋಬೋದು, ಮತ್ತು ಸೋಯಾ ಚಿಕನ್ಗೂ ಹಾಕೋಬೋದು ಅಂತ ಹೇಳಿದ್ರು. ಸೊ ಯಾವಾಗಾದರೂ ಮತ್ತೆ ರಿಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಇದನ್ನು ಸೇವ್ ಮಾಡ್ಕೊತೀನಿ. ಸೊ ನನ್ನ ರೆಸಿಪಿ ಈಸ್ ರೆಡಿ. ಪನ್ನೀರ್ ಪೆಪ್ಪರ್ ಫ್ರೈ ಈಸ್ ರೆಡಿ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಸ್ಟವೆಲ್ಲ ಆಫ್ ಮಾಡಾಯಿತು. ಹೀಗೆ ಒಂದನ್ನು ಫೋರ್ಕಲ್ಲಿ ತೊಗೊತಾ ಇದ್ದೀನಿ. ನೋಡಿ ಫುಲ್ಲು ಸಾಫ್ಟಾಗಿ ಬೆಂದಿದೆ. ನೋಡಿ ನೀಟಾಗಿ ಹಿಂಗೆ ಓಪನ್ ಆಗ್ತಾಯಿದೆ. ಆ್ಯಂಡ್ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ನನ್ನ ರೆಸಿಪಿ ಆಯಿತು. ಒಂದು ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಾಗಿದೆ. ಈ ಗ್ರೀನ್ ಚಿಲ್ಲೀಸು ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ಈ ಚಳಿಗೆ ಸಿಕ್ಕಾಬಡೆ ಸ್ಪೈಸಿಯಾಗಿ ಚೆನ್ನಾಗಿದೆ. ನೀವು ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ರೆಸಿಪಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನಾಳೆ ವೀಕೆಂಡು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ವೀಕೆಂಡ್ ಎಂಜಾಯ್ ಮಾಡ್ತೀವಿ. ನೀವು ಕೂಡ ವೀಕೆಂಡ್ ಎಂಜಾಯ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.